Hi guys, welcome back to my YouTube channel that is Sharon's Classes. ಸೊ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಹೊಸ ಇನಿಷಿಯೇಟಿವ್ ಟಾರ್ಗೆಟ್ PSI ಕುರಿತಾದ ಮಾಹಿತಿಯನ್ನ ನೋಡ್ತಾ ಹೋಗ್ತೀವಿ. ಸೊ ಇದ್ರ ರಿಲೇಟೆಡ್ ಈ ಕೋರ್ಸ್ ಏನು, ಅದರ ಇನಿಷಿಯೇಟಿವ್ ಏನು, ಅದರಲ್ಲಿ ಏನೇನ್ ಇರ್ತವೆ, ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ನೋಡಿ ಬರಬಹುದು. ರೈಟ್, ಅದರ ಭಾಗವಾಗಿ ಫಸ್ಟ್ ಪಾರ್ಟ್ ವಿಡಿಯೋ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಏನು ಅಂತಂದ್ರೆ, ನಾನು PSI ಬೇಸಿಕ್ ಇನ್ಫಾರ್ಮೇಶನ್ ಮೇಲೆ ಮೊದಲ ವಿಡಿಯೋನ ಮಾಡ್ತೀನಿ ಅಂತ. ಸೊ ಅದರ ಭಾಗವಾಗಿ ಫಸ್ಟ್ ಏನು ಅಂತಂದ್ರೆ ಏಜ್ ಬಗ್ಗೆ, ವಯೋಮಿತಿ ಬಗ್ಗೆ ಮತ್ತು ದೈಹಿಕ ಸಾಮರ್ಥ್ಯದ ಬಗ್ಗೆ, ಫಿಸಿಕಲ್ ಕ್ರಿಟೇರಿಯಾ ಏನೇನಿದೆ ಇದ್ರ ಬಗ್ಗೆ ಮೊದಲ ಭಾಗದಲ್ಲಿ ನಾವು ಏನ್ ಮಾಡ್ತೀವಿ, ಇನ್ಫಾರ್ಮೇಶನ್ ಅನ್ನು ನೋಡ್ತೀವಿ. ಸೊ ನೋಡ್ರಿ, ವಯೋಮಿತಿ. ರೀಸೆಂಟ್ ಅಪ್ಡೇಟ್ ಮೊನ್ನೆ ಧಾರವಾಡದಲ್ಲಿ ಪ್ರೊಟೆಸ್ಟ್ ಆದ ನಂತರ ಪರಮೇಶ್ವರರು ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಯಾವ ತರ ಅಂತಂದ್ರೆ, PSI ಹಿಂದೆ ಸಾಮಾನ್ಯ ವರ್ಗದವರಿಗೆ ಎಷ್ಟಿತ್ತು ಅಂತಂದ್ರೆ 28 ವರ್ಷ ಇತ್ತು. ಇಲ್ಲಿವರೆಗೂ ಇದ್ದಿದ್ದು 28 ವರ್ಷ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ. ಇವಾಗ ಅದನ್ನ 28ರಿಂದ 30 ವರ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಅದೇ ರೀತಿ SC ST ಮತ್ತು OBC ಗಳಿಗೆ ಇಲ್ಲಿವರೆಗೂ 30 ವರ್ಷ ಗರಿಷ್ಠ ವಯೋಮಿತಿ ಇತ್ತು, ಅದನ್ನ ಈಗ 32 ವರ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಇದ್ರ ಇನ್ನೂ ಸ್ವಲ್ಪ ಗೊಂದಲಗಳು ಇದಾವೆ, ಯಾಕೆಂತಂದ್ರೆ ಅವ್ರು ಯಾವ್ದು ಅಫಿಷಿಯಲ್ ನೋಟ್ ಇಲ್ಲ, ಜಸ್ಟ್ ಹೇಳಿಕೆ ಮುಖಾಂತರ ನೀಡಿರೋದು. ಇನ್ನು ಪತ್ರಿಕಾ ಪ್ರಕಟಣೆ ಹೊರಡಿಸಿದ ನಂತರ ಇನ್ನೂ ಜಾಸ್ತಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ರೈಟ್, ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ರೈಟ್, ಇದಾದ ನಂತರ ನಮ್ದು ಬರುತ್ತೆ ಫಿಸಿಕಲ್. ಓಕೆ, ಫಿಸಿಕಲ್ ಅಲ್ಲಿ ಏನಿದೆ ಅಂತ ನೋಡ್ತಾ ಹೋಗ್ತೀವಿ. ಯಾವ್ದೋ ಒಂದು ಎಕ್ಸಾಮ್ ಮಾಡ್ಬೇಕು ಅಂದ್ರೆ ಅದ್ರದ್ದು ಏನೇನ್ ಕ್ರಿಟೇರಿಯಾಸ್ ಇದಾವೆ ಮೊದಲು ತಿಳ್ಕೊಬೇಕು. ಓಕೆ, ಯಾಕಂತಂದ್ರೆ ಕೆಲವೊಬ್ರದ್ದು PSI ಹೈಟೇ ಬರೋದಿಲ್ಲ, ಆದ್ರೂ ಪ್ರಿಪೇರ್ ಆಗ್ತಿರ್ತಾರೆ. ಹಾಗಾಗಿ ಅದರ ಕ್ರಿಟೇರಿಯಾ ಏನೇನಿದೆ, ಅದರ ಮಾನದಂಡಗಳು ಏನೇನಿದಾವೆ ಅಂತ ಮೊದಲು ತಿಳ್ಕೊಳ್ಬೇಕು. ರೈಟ್, ಫಸ್ಟ್ ನೋಡ್ರಿ, ಫಿಸಿಕಲ್ ಅಂತ ಬಂದಾಗ ಎಲ್ಲಾ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ, ಎಲ್ಲಾ ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಫಸ್ಟ್ ಏನೇನಿದೆ ಅಂತ ನೋಡೋಣ. ಇದರಲ್ಲಿ ಮಹಿಳೆಯರು ಬರಲ್ಲ, ಅಂಡ್ ಆಲ್ರೆಡಿ ಇನ್ ಸರ್ವಿಸ್ ಸೇವಾ ನಿರತ ವ್ಯಕ್ತಿಗಳು ಬರಲ್ಲ, ಅದೇ ರೀತಿ ಮಾಜಿ ಸೈನಿಕರು ಅಪ್ಲಿಕೇಬಲ್ ಆಗಲ್ಲ, ಕೇವಲ ಮೇಲ್ ಆಸ್ಪಿರೆಂಟ್ ಗಳಿಗೆ ಹೇಳ್ತಿದ್ದೀನಿ. ಫಸ್ಟ್ ಏನಿರುತ್ತೆ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರುತ್ತೆ, 1600 ಮೀಟರ್ ರನ್ನಿಂಗ್ ಇರುತ್ತೆ. ಅದು 7 ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. 1.6 ಕಿಲೋಮೀಟರ್ ನ ನೀವು 7 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು. ಅದು ಫಸ್ಟ್, ಅದು ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಉದ್ದ ಜಿಗಿತ ಅಥವಾ ಎಚ್ಚರ ಜಿಗಿತ. ನೀವು ಎರಡರಲ್ಲಿ ಒಂದು, ಎರಡು ಮಾಡೋ ಅವಶ್ಯಕತೆ ಇರೋದಿಲ್ಲ, ಎರಡರಲ್ಲಿ ಒಂದು, ಅದು ನಿಮ್ ಇಷ್ಟ, ಯಾವ್ದೊಂದು ಚೂಸ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು. ಒಂದು ಲಾಂಗ್ ಜಂಪ್ ಇರುತ್ತೆ, ಇನ್ನೊಂದು ಹೈ ಜಂಪ್ ಇರುತ್ತೆ. ಲಾಂಗ್ ಜಂಪ್ ಅಂತ ಅಂದ್ರೆ, ಲಾಂಗ್ ಜಂಪ್ ಎಷ್ಟಿದೆ ಅಂತಂದ್ರೆ 3.8 ಮೀಟರ್, 3.8 ಮೀಟರ್ ಲಾಂಗ್ ಜಂಪ್ ಮಾಡ್ಬೇಕಾಗತ್ತೆ. ನಿಮಗೆ 3 ಚಾನ್ಸ್ ಕೊಡ್ತಾರೆ. ಓಕೆ, ಒಂದೇ ಚಾನ್ಸ್ ಅಲ್ಲಿ ಮಾಡ್ಬೇಕಂತೇನಿಲ್ಲ, 3 ಚಾನ್ಸ್ ಕೊಡ್ತಾರೆ. ಆ 3 ಚಾನ್ಸ್ ಅಲ್ಲಿ ಯಾವ್ದೋ ಒಂದು ಚಾನ್ಸ್ ಅಲ್ಲಿ ನೀವು 3.8 ಮೀಟರ್ ಗಿಂತ ಜಾಸ್ತಿ ಹಾರ್ಬೇಕಾಗತ್ತೆ. ಅವಾಗ ನೀವು ಅದರಲ್ಲಿ ಸೆಲೆಕ್ಟ್ ಆಗ್ತೀರಾ. ಇನ್ ಕೇಸ್ ನಾನು ಲಾಂಗ್ ಜಂಪ್ ಮಾಡಲ್ಲ ಅಂತಂದ್ರೆ ನಿಮ್ಗೆ ಆಪ್ಷನ್ ಹೈ ಜಂಪ್ ಇರುತ್ತೆ, ಎತ್ತರ ಜಿಗಿತ. ಅವ್ರೇನ್ ಮಾಡ್ಬೋದು ಅಂತಂದ್ರೆ 1.20 ಮೀಟರ್ ಹೈಟ್ ಗೆ ಹಾರಬೇಕಾಗುತ್ತೆ. 1.20 ಮೀಟರ್ ಇಷ್ಟು ಎತ್ತರ ಜಿಗಿತವನ್ನು ಅವ್ರು ಮಾಡ್ಬೇಕಾಗತ್ತೆ. ಅಗೇನ್ ಇವರಿಗೂ ಕೂಡ 3 ಚಾನ್ಸಸ್ ಇರುತ್ತೆ, ಯಾವ್ದೋ ಒಂದು ಚಾನ್ಸ್ ಮಿಸ್ ಆದ್ರೂ ಪರವಾಗಿಲ್ಲ, 3 ಚಾನ್ಸ್ ಅಲ್ಲಿ 1 ಚಾನ್ಸ್ ಅಲ್ಲಿ ಆದ್ರೂ ನೀವೇನ್ ಮಾಡ್ಬೇಕು ಅಂದ್ರೆ 1.20 ಮೀಟರ್ ಎತ್ತರಕ್ಕೆ ಹಾರಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಇವೆರಡು ಪಾಸ್ ಆದ್ಮೇಲೆ, ಅಂದ್ರೆ ಇವೆರಡರಲ್ಲಿ ಒಂದು, ಅದಾದ್ಮೇಲೆ ಗುಂಡು ಎಸೆತ ಇರುತ್ತೆ, ಇದು ಕಂಪಲ್ಸರಿ ಇರುತ್ತೆ ಗುಂಡು ಎಸೆತ. ಎಷ್ಟು ವೇಟ್ ಇರುತ್ತೆ ಆ ಗುಂಡು ಅಂತಂದ್ರೆ 7.26 ಕೆಜಿ, 7.26 ಕೆಜಿ ಅಷ್ಟು ಭಾರ ಇರುತ್ತೆ. ಅದೇನ್ ಮಾಡ್ಬೇಕು ಅಂದ್ರೆ 5.60 ಮೀಟರ್ ದೂರ ಎಸಿಬೇಕು, 5.60 ಮೀಟರ್ ದೂರ ಎಸಿಬೇಕು. ಅಗೇನ್ ಇಲ್ಲೂ ಕೂಡ 3 ಚಾನ್ಸಸ್ ಇರುತ್ತೆ, ಯಾವ್ದೋ ಒಂದ್ ಚಾನ್ಸ್ ಅಲ್ಲಿ ಇದನ್ನ ಕಂಪ್ಲೀಟ್ ಮಾಡಿದ್ರೆ ಸೆಲೆಕ್ಟ್ ಆಗ್ತೀರಾ. ಇದು ಮೇಲ್ ಪುರುಷ ಅಭ್ಯರ್ಥಿಗಳಿಗೆ ಈ ಒಂದು ದೈಹಿಕ ಮಾನದಂಡ ಇಟ್ಟಿರ್ತಾರೆ. ಹಾಗಾದ್ರೆ ಮಹಿಳೆಯರಿಗೆ, ಮಹಿಳೆಯರಿಗೆ, ಸೇವಾ ನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ. ಸೇವಾ ನಿರತ ಅಂದ್ರೆ ಇನ್ ಸರ್ವಿಸ್, ಇವಾಗ ಯಾರು ಆಲ್ರೆಡಿ PC ಇರ್ತೀರಾ, ಹೆಡ್ ಕಾನ್ಸ್ಟೇಬಲ್ ಇರ್ತೀರಾ, ASI ಇರ್ತೀರಾ, ಅವ್ರಿಗೆ ಸೇವಾ ನಿರತ 5 ವರ್ಷ ಆಲ್ರೆಡಿ ಇವಾಗ ಒಂದು ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡಿರ್ಬೇಕು, ಅವರನ್ನ ಸೇವಾ ನಿರತ ಅಂತ ನಾವು ಕರಿತೀವಿ. ಅವರಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಸ್ವಲ್ಪ ದೈಹಿಕ ಮಾನದಂಡ ಕಡಿಮೆ ಇಟ್ಟಿರ್ತಾರೆ. ಅದೇ ಯಾವ ತರ ಅಂತಂದ್ರೆ, ಅವ್ರಿಗೆ 400 ಮೀಟರ್ ಓಟ ಇರುತ್ತೆ, ರನ್ನಿಂಗ್ ಇರೋದು ಜಸ್ಟ್ 400 ಮೀಟರ್, 1 ರೌಂಡ್ ಅಷ್ಟೇ ಇರುತ್ತೆ. ಅವ್ರು 2 ನಿಮಿಷದಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಬೇಕು. 400 ಮೀಟರ್ 2 ನಿಮಿಷ ಸಮಯ. ಅಗೇನ್ ನೆಕ್ಸ್ಟ್ ಅವ್ರಿಗೆ ಇರುತ್ತೆ, ಅವರಿಗೂ ಲಾಂಗ್ ಜಂಪ್ ಇರುತ್ತೆ, ಹೈ ಜಂಪ್ ಇರುತ್ತೆ, ಎರಡರಲ್ಲಿ ಅವರಿಗೂ ಒಂದು ಆಪ್ಷನ್ ಇರುತ್ತೆ. ಸೇಮ್ ಲಾಂಗ್ ಜಂಪ್ ಅಂತ ಬಂದಾಗ ಅವರು 2.5 ಮೀಟರ್ ಲಾಂಗ್ ಜಂಪ್ ಮಾಡ್ಬೇಕಾಗತ್ತೆ. ಹೈ ಜಂಪ್ ಅಂತ ಬಂದಾಗ 0.90 ಮೀಟರ್ ಹೈ ಜಂಪ್ ಮಾಡ್ಬೇಕಾಗತ್ತೆ. ಇವೆರಡರಲ್ಲಿ ಒಂದು. ಅಗೇನ್ ಅವರಿಗೂ ಕೂಡ 3 ಅವಕಾಶಗಳು ಇರುತ್ತೆ. ಆ 3 ಅವಕಾಶಗಳಲ್ಲಿ ಯಾವ್ದೋ ಒಂದು ಅವಕಾಶದಲ್ಲಿ ನೀವು ಅದನ್ನ ಕ್ಲಿಯರ್ ಮಾಡಿದ್ರೆ ಯು ಆರ್ ಸೆಲೆಕ್ಟೆಡ್. ನೆಕ್ಸ್ಟ್ ಗುಂಡು ಎಸೆತ ಅಗೇನ್ ಕಂಪಲ್ಸರಿ ಇರುತ್ತೆ. ಅವರಿಗೆ 4 ಕೆಜಿಯ ಗುಂಡು ಇರುತ್ತೆ, 4 kg. ಅವರು 3.75 ಮೀಟರ್ ಅಷ್ಟು ದೂರ ಎಸಿಬೇಕಾಗತ್ತೆ.
3.75 3.75 ಮೀಟರ್ ದೂರವನ್ನ ಎಸಿಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಹೈಟ್ ಅಂತ ಬಂದಾಗ ಎಲ್ಲಾ ಪುರುಷ ಅಭ್ಯರ್ಥಿಗಳಿಗೆ ಅಗೇನ್ ಇದ್ರಲ್ಲಿ ಇನ್ ಸರ್ವಿಸ್ ಬಂದ್ರು, ಸೈನಿಕರು ಬಂದ್ರು ಅಂಡ್ ಮೇಲ್ ಕ್ಯಾಂಡಿಡೇಟ್ಸ್ ಕಂಪ್ಲೀಟ್ ಎಲ್ಲಾ ಪುರುಷ ಅಭ್ಯರ್ಥಿಗಳಿಗೂ ಅಪ್ಲಿಕೇಬಲ್. ಏನು ಅಂತಂದ್ರೆ ಎತ್ತರ ಕನಿಷ್ಠ ಎಷ್ಟಿರ್ಬೇಕು ಅಂದ್ರೆ 168 ಸೆಂಟಿಮೀಟರ್ ಮಿನಿಮಮ್, ಅದು 168 ಸೆಂಟಿಮೀಟರ್ ಇರ್ಲೇಬೇಕು. ಇದಕ್ಕಿಂತ ಕಡಿಮೆ ಇದ್ರೆ ಅವರು ಆ ಹುದ್ದೆಗೆ ಅರ್ಹರಲ್ಲ ಅಂತ ಹೇಳ್ತಾರೆ. ಸೊ 168ಕ್ಕಿಂತ ಜಾಸ್ತಿನೇ ಇರಬೇಕು. ಅದಾದ ನಂತರ ಎದೆ ಸುತ್ತಳತೆ ಚೆಸ್ಟ್ ಅನ್ನ ಚೆಕ್ ಮಾಡ್ತಾರೆ ಎಲ್ಲಿ ಮೇಲ್ ಅಭ್ಯರ್ಥಿಗಳಿಗೆ. ಸೊ 86 ಸೆಂಟಿಮೀಟರ್ ಇರ್ಬೇಕು, 86 ಸೆಂಟಿಮೀಟರ್. 5 ಸೆಂಟಿಮೀಟರ್ ವಿಸ್ತರಣೆ ಆದಾಗ ಆಗ್ಬೇಕು, ಅಂದ್ರೆ ಎದೆಯನ್ನ ಉಬ್ಬಿಸಿದಾಗ 5 ಸೆಂಟಿಮೀಟರ್ ವಿಸ್ತರಣೆ ಆಗುವಂತಿರ್ಬೇಕು. ಓಕೆ. ಸೊ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಅಂತ ಬಂದಾಗ ಮಹಿಳಾ ಅಭ್ಯರ್ಥಿಗಳ ಎತ್ತರ ಕನಿಷ್ಠ 157 ಸೆಂಟಿಮೀಟರ್. ಸೊ ಕನಿಷ್ಠ ಇದು 157 ಸೆಂಟಿಮೀಟರ್ ಇರ್ಲೇಬೇಕು. ಇದಕ್ಕಿಂತ ಕಡಿಮೆ ಇದ್ರೆ ನೀವು ಕೂಡ PSI ಆಗ್ಲಿಕ್ಕೆ ಅರ್ಹರಲ್ಲ. ಓಕೆ. ಯಾಕೆಂತಂದ್ರೆ ಫಸ್ಟ್ ಫಿಸಿಕಲ್ ಇರುತ್ತೆ, ನೀವೇನಾದ್ರೂ ಇದನ್ನ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶನೇ ಇರೋದಿಲ್ಲ, ರೈಟ್. ಹಾಗಾದ್ರೆ ಮಹಿಳಾ ಅಭ್ಯರ್ಥಿ ನೆಕ್ಸ್ಟ್ ಏನ್ ಚೆಕ್ ಮಾಡ್ತಾರೆ ಅಂದ್ರೆ ತೂಕ, ವೇಟ್ ಅನ್ನ ಚೆಕ್ ಮಾಡ್ತಾರೆ. ಮಿನಿಮಮ್ 45 kg ಇರ್ಲೇಬೇಕು, 45 kg ತೂಕವನ್ನ ಮಹಿಳಾ ಅಭ್ಯರ್ಥಿಗಳು ಹೊಂದಿರಬೇಕು. ಸೊ ಇದು ನಿಮ್ಮ ಕ್ರಿಟೇರಿಯಾ ಆಗಿರುತ್ತೆ. ಸೊ ಫಸ್ಟ್ ಇವೆಲ್ಲ ನೀವು ಎಲಿಜಿಬಲ್ ಇದ್ದೀರಾ, ಅರ್ಹರಿದ್ದೀರಾ ಅಂತ ಮೊದಲು ಚೆಕ್ ಮಾಡ್ಕೊಳ್ರಿ, ನಂತರ PSI ಗೆ ಪ್ರಿಪರೇಷನ್ ಅನ್ನ ಮಾಡ್ರಿ. ಸೊ ಹಾಗಾಗಿ ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರ್ಲಿ ಅಂತ ಅಫಿಷಿಯಲ್ PSI ಇಲಾಖೆಯಿಂದ ತೆಗೆದಿರ್ತಕ್ಕಂಥ ಒಂದು ನೋಟ್ ಇಂದ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ PSI ಪೇಪರ್ ಯಾವ ತರ ಇರುತ್ತೆ, ಯಾವ್ಯಾವ ಪೇಪರ್ ಇರುತ್ತೆ, ಏನೇನ್ ಸಿಲೆಬಸ್ ಇರುತ್ತೆ, ನೆಕ್ಸ್ಟ್ ಪಾರ್ಟ್ ವಿಡಿಯೋ ಇದ್ರ ಮೇಲೆ ಬರುತ್ತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.